ಎಲ್ಲರಿಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. 10ನೇ ತರಗತಿ ಪರೀಕ್ಷೆ 2ರ ನೋಂದಣಿ ಕಾರ್ಯ ಪ್ರಾರಂಭವಾಗಿದ್ದು ಎಸ್ಎಸ್ಎಲ್ಸಿ ಪರೀಕ್ಷೆ 2ಕ್ಕೆ ಎಲ್ಲ 7ನೇ ತಾರೀಕಿನಿಂದ ನೋಂದಣಿ ಮಾಡಿಕೊಳ್ಳಬಹುದು. ಆದರೆ 3 ರೀತಿಯ ವಿದ್ಯಾರ್ಥಿಗಳನ್ನ ಕಾಣಬಹುದು. ಆ 3 ರೀತಿಯ ಪರೀಕ್ಷೆ 2ರ ವೇಳಾಪಟ್ಟಿಯನ್ನು ಮೊದಲನೇ ವಿದ್ಯಾರ್ಥಿ ಎಲ್ಲಾ ಬದಲಾಯಿಸಿದ್ದು ವಿಷಯಗಳಲ್ಲೂ ಜೂನ್ 14ರಿಂದ 2ನೇ ಪರೀಕ್ಷೆ ಮತ್ತೆ ಕೆಲವು ವಿಷಯಗಳನ್ನ ಅದಕ್ಕೆ ತಕ್ಕಂತೆ ಮಾಡಿಕೊಂಡು ಕೆಲವು ನಿಮಗೆ ವಿಷಯಗಳಲ್ಲಿ ಜೂನ್ ಉತ್ತೀರ್ಣರಾಗಲಿ ಮತ್ತು ಎಲ್ಲಾ ಶಾಲಾ ಒಂದು ಪ್ರಾರಂಭವಾದ subject ಅಲ್ಲೂ ನಂತರ ಪಾಸ್ 15 ದಿನಗಳ ಕಾಲ ನಿಮಗಾಗಿ ಈ ಸ್ಪೆಷಲ್ ವಿಡಿಯೋದಲ್ಲಿ ಕ್ಲಾಸಸ್ ನಾನು ಅನ್ನು ನಿಮಗೆ ಸಹ 3 ರೀತಿಯ ನೀಡಲಾಗಿದೆ. ವಿದ್ಯಾರ್ಥಿಗಳು ಈ ಪರೀಕ್ಷೆ 2ರ ಎಷ್ಟು ಪರಿಷ್ಕೃತ ವೇಳಾಪಟ್ಟಿಯನ್ನ ನೋಡುವುದಾದರೆ ಹಾಗೂ ನಿಮ್ಗೆ ಇರ್ತಕ್ಕಂಥ ಜೂನ್ ಎಲ್ಲಾ 14ನೇ ತಾರೀಕಿನಿಂದ ಪರೀಕ್ಷೆ ಸಬ್ಜೆಕ್ಟ್ ಅನ್ನು ಬರೀಬಾರದು ಎಲ್ಲಾ ವಿಷಯಗಳನ್ನ ಇಲ್ಲಿ ನಿಮಗೆ ತಿಳಿಸಿಕೊಳ್ಳಿದ್ದೇನೆ. ಅದರ ಈಗ ಮೊದಲಿಗೆ ಮೊದಲಿಗೆ ಪ್ರಥಮ ಭಾಷೆ ನಾವು ಕನ್ನಡ ವಿಷಯವನ್ನ ಇರ್ತಕ್ಕಂಥ ಸ್ಕ್ರೀನ್ ನ ಮೇಲೆ ಕಾಣ್ತಾ ನೀಡಲಾಗಿದೆ. ಇದ್ರೆ ಇಲ್ಲಿ 6 ಇನ್ನು ವಿಷಯಗಳಲ್ಲಿ ಜೂನ್ 15ನೇ ತಾರೀಕು ಇನ್ನು ಶನಿವಾರ ತೃತೀಯ ಉತ್ತೀರ್ಣರಾಗದಂತಹ ಭಾಷೆ ಹಿಂದಿ. ವಿದ್ಯಾರ್ಥಿ ನಂತರ ಇದು ಮೊದಲನೇ ರೀತಿಯ ವಿದ್ಯಾರ್ಥಿ 16, ಆಗಿದ್ದು, 17ನೇ ಈ 6 ತಾರೀಕು ವಿಷಯಗಳನ್ನ ಎರಡು ದಿನಗಳು ವಿದ್ಯಾರ್ಥಿ ರಜಾ ಅವಧಿಯಾಗಿದ್ದು, ಖಚಿತವಾಗಿ ಜೂನ್ ಬರೆಯಲೇಬೇಕು. 18ನೇ ಅಂದ್ರೆ ತಾರೀಕು ಪರೀಕ್ಷೆ 2ಕ್ಕೆ ಮಂಗಳವಾರ 6 ವಿಷಯಗಳನ್ನ ಗಣಿತ ವಿಷಯ ಬರೀಬೇಕಾಗುತ್ತೆ. ನೋಡಿ ಆ ವಿಷಯಗಳ ಪರೀಕ್ಷೆ ಮುಂದೆ ಇರುತ್ತದೆ. ಎಸ್ ಅಂತಕ್ಕಂತಹ 19ನೇ ಆಲ್ರೆಡಿ ತಾರೀಕು ಬಂದಿದೆ. ಅಂದ್ರೆ ಎಲ್ಲಾ ವಿಷಯಗಳನ್ನ ಯಾವುದೇ attend ಮಾಡುವ ಪರೀಕ್ಷೆಗಳು ಹಾಗೆ. ಇರೋದಿಲ್ಲ. ಈ 6 ನಂತರ ವಿಷಯಗಳನ್ನ 20ನೇ ಬರೀತಕ್ಕಂತಹ ತಾರೀಕು ವಿದ್ಯಾರ್ಥಿಗಳು ಯಾವುದೇ ವಿಜ್ಞಾನ ರೀತಿಯ ವಿಷಯದ ಶುಲ್ಕವನ್ನ ಪರೀಕ್ಷೆ, ಪಾವತಿಸಬೇಕಾಗಿಲ್ಲ. 21ರಂದು ಸಬ್ಜೆಕ್ಟ್ ಬರೀತಾ ದ್ವಿತೀಯ ಇದ್ದಾರೆ. ಭಾಷೆ ಟೋಟಲ್ ಇಂಗ್ಲಿಷ್ ಫೀಸ್ ಹಾಗೂ 22ನೇ ತಾರೀಕು ಈ ವಿದ್ಯಾರ್ಥಿಗಳು ಸಮಾಜ 6 ವಿಜ್ಞಾನ. ವಿಷಯಗಳನ್ನ ಬರೀತಾರೆ. ಮತ್ತೊಮ್ಮೆ ಗಮನಿಸಿ, ಇದು ಮೊದಲನೇ ರೀತಿಯ 14ರಿಂದ ವಿದ್ಯಾರ್ಥಿಗಳು. ಇನ್ನು ಪರೀಕ್ಷೆ 2ನೇ ರೀತಿಯ ಪ್ರಾರಂಭವಾಗುತ್ತೆ. ವಿದ್ಯಾರ್ಥಿಗಳು 14ನೇ ತಾರೀಕು 2, ಪ್ರಥಮ 3 ಭಾಷೆ ಅಥವಾ ಕನ್ನಡ, 4 ವಿಷಯಗಳನ್ನ ಪಾಸ್ 15 ಮಾಡಿ ತೃತೀಯ ಭಾಷೆ ಹಿಂದಿ, ಇನ್ನ ಮತ್ತೆ ಉಳಿದ ವಿಷಯಗಳಿಗಾಗಿ 18ನೇ 2ನೇ ಪರೀಕ್ಷೆ ಗಣಿತ, ಬರೆಯಬಹುದು. ಆ ವಿದ್ಯಾರ್ಥಿಯ ಒಂದು 20ನೇ ಪ್ರಶ್ನೆಗಳು, ಆ ತಾರೀಕು ವಿಜ್ಞಾನ, ಮೂಡ್ತಕ್ಕಂಥ ಪ್ರಶ್ನೆಗಳಿಗೆ 21 ಉತ್ತರಗಳನ್ನ ತೃತೀಯ ಭಾಷೆ ನೀಡ್ತೇನೆ. ಇಂಗ್ಲಿಷ್ ಮತ್ತು 22 ವಿಜ್ಞಾನ. ನೀವೀಗ ಸ್ಕ್ರೀನ್ ನ ಮೇಲೆ ನೋಡ್ತಾ ಇರ್ತಕ್ಕಂಥದ್ದು 14ರಿಂದ ಪ್ರಾರಂಭ ನೋಡಿ, ಇಲ್ಲಿ 3 ಪರೀಕ್ಷೆ ವಿಷಯಗಳನ್ನ 2ರ ವಿದ್ಯಾರ್ಥಿ ಒಂದು ಕಂಪ್ಲೀಟ್ ಮಾಡಿದ್ದಾನೆ. ತಯಾರಿಗಾಗಿ ಇನ್ನು 3 ವಿಷಯಗಳು ಮೇ ಹಾಗೆ 29ರಂದು ಈಗ ಇಲ್ಲಿ ಶಾಲೆಗಳು ನೋ ಪ್ರಾರಂಭವಾದಾಗ ಅಂತಕ್ಕಂತಹ SSLC ಒಂದು ವಿದ್ಯಾರ್ಥಿಗಳಿಗೆ ಪದ ಪರೀಕ್ಷೆ ಇರ್ತಕ್ಕಂತಹ 2ನ್ನ ಸಬ್ಜೆಕ್ಟ್ಗಳನ್ನ ಕಟ್ಟಿರ್ತಕ್ಕಂತಹ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಬರೆಯಬೇಕಾಗಿಲ್ಲ. ಯಾಕಂದ್ರೆ ಜೂನ್ ಅವು ಪಾಸ್ 13ನೇ ಆಗಿದೆ. ತಾರೀಕಿನವರೆಗೂ ಎಸ್ ಎಂದು ಎಲ್ಲಾ ಬರ್ತಾ ಶಾಲೆಗಳಲ್ಲಿ ಇರ್ತಕ್ಕಂತಹ ಒಂದು ವಿಷಯಗಳನ್ನ ಸ್ಪೆಷಲ್ ಆ ಕ್ಲಾಸ್ ಅನ್ನ ವಿದ್ಯಾರ್ಥಿ ಏರ್ಪಡಿಸಲಾಗಿರುತ್ತೆ. ಬರೆದು ಪರಿಹಾರ ಪಾಸ್ ಬೋಧನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ನೀಡಲಾಗುತ್ತೆ. ಎಲ್ಲಾ ಹಾಗಾಗಿ ವಿದ್ಯಾರ್ಥಿಗಳು ಈ ಶಾಲೆಗೆ ವಿದ್ಯಾರ್ಥಿಗೆ ಹಾಜರಾಗಿ ಎಸ್ ಆ ಅಂತಿರ್ತಕ್ಕಂತಹ ಸ್ಪೆಷಲ್ 3 ಕ್ಲಾಸ್ ವಿಷಯಗಳನ್ನ ಜೂನ್ ಬರೆಯಬೇಕಾದ್ರೆ ಆ 14ರಿಂದ 3 ವಿಷಯಗಳಿಗೆ ಇಲ್ಲಿ SSLC ಶುಲ್ಕ ಪರೀಕ್ಷೆ ಬಂದಿರುತ್ತೆ. 2ನ್ನ 682 ನಿಮ್ಮೆಲ್ಲರಿಗೂ ಸಹ ಇದು 3 ಶುಭವಾಗಲಿ ಎಂದು ವಿಷಯಗಳನ್ನ ಹಾರೈಸುತ್ತೇನೆ. ಬರೆಯೋದಕ್ಕೆ. ಧನ್ಯವಾದ. ಆದ್ರೆ ಆ ವಿದ್ಯಾರ್ಥಿ 3 ವಿಷಯಗಳ ಜೊತೆಗೆ ಬರೆದಿದ್ದು ಪಾಸ್ ಆಗಿರ್ತಕ್ಕಂತಹ ನೋ ಎಂದು ಬರ್ತಾ ಇರ್ತಕ್ಕಂತ ಈ ಒಂದು ವಿಷಯಗಳನ್ನು ಸಹ ನಾನು ಬರೀತೇನೆ ಅಂದಾಗ ಆ ವಿದ್ಯಾರ್ಥಿಗಳು ನಿಮ್ಮ ಮುಖ್ಯ ಶಿಕ್ಷಕರಿಗೆ ತಿಳಿಸಿದಾಗ ಅವರು ನೀವು ಪಾಸ್ ಆಗಿರ್ತಕ್ಕಂತಹ ಸಬ್ಜೆಕ್ಟ್ ಅನ್ನು ಎಸ್ ಅಂತ ಕೊಟ್ಟಾಗ ಆ ಒಂದು ವಿಷಯಗಳನ್ನು ಸಹ ನೀವು ಬರೆಯಬಹುದು. ಅಂದ್ರೆ 6ಕ್ಕೆ 6 ಮತ್ತೆ ಬರೀತೇನೆ ಅಂದಾಗ 6ಕ್ಕೆ 6 ವಿಷಯಗಳನ್ನ ಬರೀಬಹುದು. ಆಗ ನಿಮ್ಮ ಒಟ್ಟು ಶುಲ್ಕ 682 ರೂಪಾಯಿಗಳು ಆಗಿರುತ್ತದೆ. ಅಷ್ಟು ಅಮೌಂಟ್ ಅನ್ನ ನೀವು ಶುಲ್ಕವನ್ನ ಕಟ್ಟಬೇಕಾಗುತ್ತೆ. ಬೇಡ, ನಾನು ಈಗಾಗಲೇ ಪಾಸ್ ಆಗಿರ್ತಕ್ಕಂಥ ವಿಷಯಗಳನ್ನು ಬರೆಯೋದಿಲ್ಲ ಅಂದಾಗ ಕೇವಲ ಎಸ್ ಇರ್ತಕ್ಕಂತಹ ವಿಷಯಗಳನ್ನ ಮಾತ್ರ ಬರೀತೇವೆ ಅಂದಾಗ ನೀವು ಆ ವಿಷಯಗಳನ್ನ ಮಾತ್ರ ಬರೆಯಬಹುದು. ನಿಮಗೆ 2 ರೀತಿಯ ಚಾಯ್ಸಸ್ ಅನ್ನ ನೀಡಲಾಗಿರುತ್ತೆ. ಅರ್ಥ ಆಗ್ತಾ ಇದೆಯಲ್ವಾ? ನೀವು ಫೇಲ್ ಆಗಿರ್ತಕ್ಕಂತಹ ವಿಷಯಗಳನ್ನ ಮಾತ್ರವೇ ಬರೆಯಬಹುದು ಅಂದಾಗ ಬರೆಯಬಹುದು, ಅಥವಾ ಪಾಸ್ ಆಗಿರ್ತಕ್ಕಂಥ ವಿಷಯಗಳನ್ನು ಸೇರಿಸಿ ನಾನು ಬರೀತೀನಿ ಅಂದರೂ ಸಹ ಬರೆಯಬಹುದಾಗಿರುತ್ತೆ. ನಿಮಗೆ ಶುಲ್ಕ ಬಂದು 3 ವಿಷಯಗಳಿಗೆ ಬಂದು 682 ಇದೆ. 1 ವಿಷಯಕ್ಕೆ 407 ಬರುತ್ತೆ. 2 ವಿಷಯಗಳಿಗೆ 509 ರೂಪಾಯಿ ಬರುತ್ತೆ. 3 ವಿಷಯಗಳಿಗೆ 682 ಮತ್ತು ಅದಕ್ಕಿಂತ ಹೆಚ್ಚಾದ ವಿಷಯಗಳಿಗೆ ನಿಮಗೆ ಶುಲ್ಕ ಇರುತ್ತೆ. ಅಂದ್ರೆ 6 ವಿಷಯಗಳು ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಲ್ಕ ಇರೋದಿಲ್ಲ. 1 ಸಬ್ಜೆಕ್ಟ್ ಪಾಸ್ ಆಗಿದ್ದು ಉಳಿದ ಸಬ್ಜೆಕ್ಟ್ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಲ್ಕ ಇರುತ್ತೆ. ಇನ್ನು 3ನೇ ರೀತಿಯ ವಿದ್ಯಾರ್ಥಿ ಅಂದ್ರೆ ಎಲ್ಲಾ ವಿಷಯಗಳಲ್ಲೂ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಯ ಒಂದು ಮಾಹಿತಿ, ಅವರು ಹೇಗೆ ಪರೀಕ್ಷೆಯನ್ನು ಬರೀಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ತಿಳಿಸ್ಕೊಡ್ತೇನೆ. ಈಗ ನೀವು ಸ್ಕ್ರೀನ್ ನ ಮೇಲೆ ನೋಡ್ತಾ ಇರ್ತಕ್ಕಂಥದ್ದು